ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಶಿಷ್ಯರು ಒಂದು ಕೋಣೆಯಲ್ಲಿ ಸೇರಿಕೊಂಡಿದ್ದರು. ಬಾಗಿಗಳು ಮುಚ್ಚಲ್ಪಟ್ಟಿದ್ದವು. ಅವರ ಹೃದಯಗಳು ಭಯ ಮತ್ತು ಗೊಂದಲದಿಂದ ತುಂಬಿದ್ದವು. ಸಮಾಧಿ ಖಾಲಿಯಾಗಿ ಇದೆ ಎಂದು ಅವರು ಕೇಳಿದ್ದರು, ಆದರೆ ಏನಾಯಿತು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಆಕಸ್ಮಿಕವಾಗಿ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ನಿಂತು, ನಿಮಗೆ ಶಾಂತಿ ಇರಲಿ ಎಂದು ಹೇಳಿದನು. ಆದರೆ ಸಂತೋಷ ಪಡುವ ಬದಲು ಶಿಷ್ಯರು ಭಯದಿಂದ ನಡುಗಿದರು. ಅವರು ಭೂತವನ್ನು ನೋಡುತ್ತಿದ್ದವೆಂದು ಎಂದುಕೊಂಡರು. ಆಗ ಯೇಸು ಅವರಿಗೆ ಒಂದು ಬಲವಾದ ಪ್ರಶ್ನೆಯನ್ನು ಕೇಳಿದರು. ನೀವು ಯಾಕೆ ಕಳವಳಗೊಂಡಿದ್ದೀರಿ? ನಿಮ್ಮ ಹೃದಯಗಳಲ್ಲಿ ಸಂಶಯ ಯಾಕೆ ಎತ್ತುಕೊಂಡಿವೆ ಎಂಬುದಾಗಿ. ಈ ಪ್ರಶ್ನೆ ಕೇವಲ ಶಿಷ್ಯರಿಗಷ್ಟೇ ಅಲ್ಲ, ಇದು ಇಂದಿಗೂ ನಮಗೂ ಕೇಳಾಗುವ ಪ್ರಶ್ನೆಯಾಗಿದೆ. ಯೇಸು ನಮ್ಮ ಕಳವಳಗೊಂಡ ಹೃದಯಗಳನ್ನು ನೋಡುತ್ತಾನೆ. ಶಿಷ್ಯರು ತಮ್ಮ ಭಯವನ್ನು ಯೇಸು ಹೇಳಲಿಲ್ಲ, ಆದರೆ ಯೇಸು ಅದನ್ನು ತಿಳಿದನು. ಯೇಸು ನಮ್ಮ ಹೃದಯಗಳ ಒಳಗೆ ಏನಾಗ್ತಿದೆ ಎಂಬುದನ್ನು ನೋಡುತ್ತಾನೆ. ಕೆಲವೊಮ್ಮೆ ನಾವು ಹೊರಗೆ ನಗುತ್ತೇವೆ, ಆದರೆ ಒಳಗೆ ನಮ್ಮ ಭವಿಷ್ಯ, ಕುಟುಂಬ, ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ಕಳವಳಗೊಂಡಿರುತ್ತೇವೆ. ಬೇರೆ ಯಾರಿಗೂ ತಿಳಿದರೂ ಯೇಸುವಿಗೆ ಅದು ತಿಳಿದಿದೆ. ಇಂದು ಆತ ನಮಗೆ ಮೃದುವಾಗಿ ಕೇಳ್ತಾನೆ, ನೀವು ಯಾಕೆ ಕಳವಳಗೊಂಡಿದ್ದೀರಿ? ನಮ್ಮನ್ನು ದೋಷಾಣೆ ಮಾಡೋದಲ್ಲ, ಆದರೆ ನಮ್ಮ ಎಲ್ಲ ಚಿಂತೆಗಳನ್ನು ಆತನ ಬಳಿ ತರುವಂತೆ ಆಹ್ವಾನಿಸಲು. ಯಾಕೆಂದರೆ ಯೇಸುವಿನ ಸಂವಿಧಾನವು ಶಾಂತಿಯನ್ನು ತರುತ್ತದೆ. ಪ್ರಶ್ನೆಯನ್ನು ಕೇಳುವ ಮೊದಲು ಯೇಸು ಹೇಳಿದೆಂದರೆ, ನಿಮಗೆ ಶಾಂತಿ ಇರಲಿ ಎಂಬುದಾಗಿ. ಅವರ ಭಯಕ್ಕೆ ಪರಿಹಾರವು ಕೇವಲ ಅಲ್ಲ, ಪರಿಹಾರವು ಯೇಸುವಿನ ಸಂವಿಧಾನವಾಗಿತ್ತು. ಯೇಸು ಸಂವಿಧಾನದಾಗ ಭಯವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಸಂಶಯಗಳು ಕಡಿಮೆ ಆಗುತ್ತವೆ ಮತ್ತು ನಮ್ಮ ಹೃದಯಗಳು ಶಾಂತಿಯಿಂದ ತುಂಬುತ್ತವೆ. ಶಿಷ್ಯರು ಭಯದಿಂದ ನಂಬಿಕೆಗೆ ಬಂದರು, ಏಕೆಂದರೆ ಅವರು ಪುನರುತ್ಥಾನಗೊಂಡ ಕ್ರಿಸ್ತನನ್ನು ಅನುಭವಿಸಿದರು. ಇಂದಿಗೂ ಅನೇಕ ಜನರು ಕಳವಳದಿಂದ ಕೂಡಿದ ಜೀವನವನ್ನು ನಡೆಸುತ್ತಾರೆ, ಆದರೆ ಪುನರುತ್ಥಾನಗೊಂಡ ಕ್ರಿಸ್ತನು ಇನ್ನೂ ಅದೇ ಪ್ರಶ್ನೆಯನ್ನು ಕೇಳುತ್ತಾನೆ, ನೀವು ಯಾಕೆ ಕಳವಳಗೊಂಡಿದ್ದೀರಿ? ಸಮಾಧಿಯನ್ನು ಜಯಿಸಿದ ಯೇಸು ನಮ್ಮ ಭಯಗಳನ್ನು, ಸಂಶಯಗಳನ್ನು ಮತ್ತು ಸಮಸ್ಯೆಗಳನ್ನು ಜಯಿಸಬಲ್ಲನಾಗಿದ್ದಾನೆ. ಆದ್ದರಿಂದ ಚಿಂತೆಯನ್ನು ಹಿಡಿದುಕೊಳ್ಳುವುದಕ್ಕಿಂತ ನಾವು ಆತನನ್ನು ನಂಬುವುದು ಬಹಳ ಅವಶ್ಯವಾಗಿದೆ. ಯಾಕೆಂದರೆ ಶಿಷ್ಯರ ಮಧ್ಯದಲ್ಲಿ ನಿಂತಿದ್ದ ಅದೇ ಯೇಸು ಇಂದಿಗೂ ನಮ್ಮೊಂದಿಗಿದ್ದಾನೆ ಮತ್ತು ಆತ ನಮಗೆ ಹೇಳುವ ಸಂದೇಶವೆಂದರೆ, ಅದು ನಿಮಗೆ ಶಾಂತಿ ಇರಲಿ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್.